ಹೂವಿನ ಚೆಂಡು ನಾನಿಮ್ಮೂರ ಬಂದು ಮರೆಯಲ್ಲ ಎಂದು ನಾನಿಮ್ಮೂರ ಬಂದು ಮರೆಯಲ್ಲ ಎಂದು ಈ ಮನೋಹರನ ಮನೋಭಿಲಾಷೆಯದಂತೆ ಆ ಧರ್ಮರಾಜನ ಸಂಸಾರ ಸರ್ವನಾಶವಾಗುತ್ತಿದೆ. ಆ ಶಕುನಿಯ ಒಂದೇ ಒಂದು ಮಾತಿಗೆ ಇಡೀ ಕೌರವ ಕುಲವೇ ಸರ್ವನಾಶವಾದಂತೆ ಈ ಮನೋಹರನ ಒಂದೇ ಒಂದು ಸವಾಲಿಗೆ ಸರ್ವನಾಶವಾಗುತ್ತಿದೆ. ಆ ಬೀರನ ಕನಸು ನಿತ್ಯ ನನ್ನ ಸೂಳೆಯಾಗಿ ಬಾಳುವ ಆ ಲಾವಣ್ಯ ಎಂದು ನನ್ನ ತಂಗೆ ಎಂಬ ಹೆಸರಿನಿಂದ ನಿನ್ನ ಮನೆಯ ಸೊಸೆಯಾಗಿ ಆ ಶಶಿಧರನ ಕುಸುಮದ ಸತಿಯಾಗಿ ನಿನ್ನ ಮನೆ ಮನ ಸೇರಿ ಧರ್ಮ ತುಂಬಿದ ನಿನ್ನ ಮನೆಯನ್ನು ಮಸನ ಮಾಡಿ ಹಸನಾದ ನನ್ನ ಒಳ ಕೈಯಿಂದ ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿಕೊಳ್ಳದಿದ್ದರೆ ನನ್ನ ಹೆಸರು ಮನೋಹರನೇ ಅಲ್ಲ. ಹಾಯ್ ಮನೋಹರ್, ಎಂತ ಅದ್ಭುತವಾದ ನಗು. ಬಾಲವನ್ಯ, ಇದು ಸಂತಸದ ನಗು. ಹಾ, ಇಷ್ಟೇಕೆ ತಡ ಮಾಡಿ ಬಂದೆ? ಇಷ್ಟೊಂದು ಅವಸರದಿಂದ ಬಂದರೂ ಕೂಡ ನಿಮಗಿನ್ನೂ ತಡವೇ? ಹೌದು ಮತ್ತೆ, ಯಾಕೆಂದ್ರೆ ನನ್ನ ಮನಸ್ಸು ಮಲ್ಲಿಗೆಯಂತೆ ಅರಳಿ ನನ್ನ ಕನಸು ಮಧುರ ಸಿಹಿಜೇನಿನಂತೆ ಹೊರಗೆ ಬರುವಾಗ ನನಗೆ ಸಮಯದ ಪರಿಕಲ್ಪನೆ ಇರುವುದಿಲ್ಲ ನನ್ನ ಚಿನ್ನ. ಹಾ, ಮೊದಲು ಸಿಹಿ ಮುತ್ತೊಂದು ಕೊಡು, ನಂತರ ಮಾತಿನ ಮಂಟಪದ ಸುರಿಮಳೆ. ಎಷ್ಟು ಬೇಗ ಬಂದು ಮುತ್ತಿನ ಸುರಿಮಳೆಯನ್ನ ಗೈದ್ರು ಕೂಡ ನಿಮ್ಮ ಮುತ್ತಿನ ತುತ್ತಿನ ಚೀಲವೇ ತುಂಬೋದಿಲ್ವಲ್ಲ ರಾಜ? ಹಾ, ಸುರಿಸೊಂದು ಸುಮಧುರ ಗೀತೆಯನ್ನು. ಆಯ್ತು ನಿನ್ ರಾಜ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನನಗಾಗಿ ಆ ದೈವ
ನಿನ್ನ ಪಡೆದನಲ್ಲನಲ್ಲಿ ನನಗಾಗಿ ಆ ದೈವ ನಿನ್ನ ಪಡೆದನಲ್ಲನಲ್ಲಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ. Love is the purpose, but God is the purpose. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಹಾ ಲಾವಣ್ಯ, ಈಗ ತೃಪ್ತಿ ಆಯಿತು ಈ ನನ್ನ ಮನಸ್ಸಿಗೆ. ನೀ ಗೈದ ನೃತ್ಯ ನೋಡಿ ಆ ನವಿಲನ್ನು ಆಚಿರಬೇಕು, ಆ ಕೋಗಿಲೆ ಮೌನವಾಗಿರಬೇಕು ಅಲ್ಲವೇ ರಾಣಿ? ನೋಡಿ, ಈ ಮಾತನ್ನ ಮೌನವಾಗಿಟ್ಟು ಮೊದಲು ನಿಮ್ಮ ಸೂಳೆ ಎಂಬ ಪದವನ್ನ ಕಿತ್ತು ನನ್ನನ್ನು ಮಡದಿ ಸ್ಥಾನಕ್ಕೆ ಯಾವಾಗ ಕಳಿಸ್ತೀರಾ? ಇನ್ನೂ ತಡವಿಲ್ಲ ರಾಣಿ. ಚಂದಿರನಂತ ಚಲುವ ಹೊಂದಿದ ನೀನು ಬಂಗಾರದಂಥ ಬಾಳು ಸಾಗುವಂತೆ ಮಾಡುತ್ತೇನೆ. ಅಷ್ಟೇ ಏಕೆ, ಅದಕ್ಕೆ ತಾನೇ ಅಲ್ಲಿಂದ ಇಲ್ಲಿಗೆ ನಿನ್ನನ್ನು ಕರೆಸಿದ್ದೇನೆ. ನಿನಗಿಂತ ಮೊದಲು ನನಗೆ ಆತುರವಿದೆ. ನಿನ್ನ ಕೈಯಿಂದಲೇ ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿಕೊಳ್ಳಬೇಕಾಗಿದೆ. ಆ ನಂತರ ನಾವೇ ಈ ಲೋಕದ ನವ ಜೋಡಿ ಅಮರ ಪ್ರೇಮಿಗಳು. ಆ ನಿನ್ನ ಕನಸಿನವರ ಈಗ ಎಲ್ಲಿದ್ದಾನೆ, ಹೇಗಿದ್ದಾನೆ? ಲಾವಣ್ಯ, ವರ ಸೂಪರ್, ಹುದ್ದೆ ಸಬ್ ಇನ್ಸ್ಪೆಕ್ಟರ್. ಅವನು ನನಗಿಂತ ನಿನಗೆ ಹೇಳಿ ಮಾಡಿಸಿದ ಜೋಡಿ. ನಿನ್ನ ಸೌಂದರ್ಯದ ಪರಿಚಯವನ್ನು ಅವನಿಗೆಲ್ಲ ತಿಳಿಸಿದ್ದೇನೆ. ಅವನಿಗೂ ಕೂಡ ನಿನಗಿಂತ ಮೊದಲು ಮದುವೆಯ ಆತುರವಿದೆ. ಅವನು ಮದುವೆಯ ಒಪ್ಪಿಗೆಯನ್ನು ಸೂಚಿಸಿ ಎಲ್ಲ ಸಿದ್ಧತೆಯನ್ನು ನಡೆಸುತ್ತಿದ್ದಾನೆ. ನೋಡಿ, ಅವರು ಇನ್ಸ್ಪೆಕ್ಟರು ಅಂತ ಹೇಳ್ತೀರಾ. ನೀವು ಮಾಡೋ ಕಾರ್ಯಕ್ಕೂ ನಾನು ಮಾಡುವ ಕಾರ್ಯಕ್ಕೂ ಮುಂದೆ ನೆರವೇರಬಹುದಾ? ಮುಂದೆ ರೈಲು ತಪ್ಪಿದ ಹಳಿ ಆಗಬಾರ್ದು ಅಂತ ನನ್ನ ಮಾತು. ಎಲ್ಲವನ್ನು ಬಲ್ಲವಳ ಮುಂದೆ ನಾನು ಚಿಲ್ಲರನಾಗಿ ಚಾಡಿ ಹೇಳಿದಂತೆ ನಿನಗೆಲ್ಲವನ್ನು ಹೇಳಿಕೊಡಬೇಕಲ್ಲ ಲಾವಣ್ಯ. ಹೆಣ್ಣಾದ ಮಂತರೆಯಿಂದಲೇ ರಾಮಾಯಣವಾಗಲಿಲ್ಲವೇ? ಕಣ್ಣಿಲ್ಲದ ಧೃತರಾಷ್ಟ್ರನೆಂದರೆ ಮಹಾಭಾರತದ ರಾಜಭಾರ ನಡೆಯಲಿಲ್ಲವೇ? ಅಷ್ಟೇ ಏಕೆ, ಕಾಲಿಲ್ಲದ ಹೇಳುವ ವರುಣನಿಂದ ಸೂರ್ಯದೇವನ ರಥ ಓಡಿಸಲಿಲ್ಲವೇ? ಇಷ್ಟೆಲ್ಲ ನಿದರ್ಶನ ನಿನ್ನ ಮುಂದೆ ಇದ್ದರೂ ನಿನಗೆ ಕಲಿಸಿಕೊಡಬೇಕಲ್ಲ ಲಾವಣ್ಯ. ಆದ್ರೂ ಆ ಮಹಿಷಾಸುರನ್ನ ಕೊಲ್ಲೋದಕ್ಕೆ ಆ ಹರಿಹರ ಬ್ರಹ್ಮಾದಿಗಳನ್ನ ಶಕ್ತಿ ಪಡೆದುಕೊಂಡಂತೆ ಆ ದೇವತೆ, ಅದಕ್ಕೆ ತಕ್ಕ ಉತ್ತರ ಆಗಲಿಲ್ಲ ಲಾವಣ್ಯ. ನಿನ್ನ ಮೋಹದ ಬಲಿಗೆ ಆ ವೀರ ಧರ್ಮರಾಜರನ್ನು ಕೆಡವಿ ಕೈ ಹಿಡಿದ ನಿನ್ನ ಗಂಡನಿಂದಲೇ ಅವರನ್ನು ಬೀದಿ ಪಾಲಾಗಿಸಿ ಆ ವರಲಕ್ಷ್ಮಿ ಯಾವ ಕೆಸರಿನ ಕಮಲದ ಮೇಲೆ ಕೂರದ ಹಾಗೆ ತೋರಿಸು. ಮುಂದಿನ ಹಂತದ ಕಂತೆಯನ್ನು ನಿನಗೆ ಹೇಳಿಕೊಡುತ್ತೇನೆ. ಈಗ ಮೊದಲು ಒಂದು ಸುಮಧುರ ಗೀತೆಯನ್ನು ಹೇಳಿ ನಿನ್ನ ಮದುವೆ ಮಂಟಪಕ್ಕೆ ಹೋಗೋಣ ಬಾಚಿನ. ಆಯ್ತು ನನ್ನ ರಾಜ. ಮಾನಸ ಲೋಕದ ಪ್ರೇಮ ಕನ್ನೆ ಕೊಡುವ ಬಳಿವ ಮದ ಮದವನು ನೀಡುವ ಲೋಕದ ಪ್ರೇಮ ಕಣ್ಣಿ ಬಳಿವ ಮದ ಮದವನು ನೀಡುವ
ಬಳಿಬಾ ಬಳಿಬಾ ಮದವನು ನೀಡುವ ಬನ್ನಿ ಹಾಗಾದ್ರೆ ಹೋಗೋಣ. ಬರ್ರಿ